ಲಾಂಚಾಳಕ್ಕೆ ಅವರು ಸಹಾಯ ಮಾಡಿದ್ದಾರೆ ಪ್ರಿಯಾಂಕಾ ಅವರು. ಮತ್ತು ಸಹಾಯ ಮಾಡಿದರೆ ಸಾವಿಗೆ ಮತ್ತು ಸಹಾಯಕ್ಕೆ ಏನು ಸಂಬಂಧ? ಅರೆ ಅವರು ಹೆಣ್ಮಕ್ಳು ಇದ್ದಾರೆ, ತಂಗಿದ್ದಾರೆ, ಅಕ್ಕತಿಯರಿದ್ದಾರೆ ಅಂತ ಸಹಾಯ ನೋಡ್ರಿ. ಸಾರ್ವಜನಿಕ ವ್ಯಕ್ತಿ, ಜನಸಾಮಾನ್ಯ ಜನಪ್ರತಿನಿಧಿ ಅವರು, ಹೌದಾ? ಈಗ ನೀವು ನಡ್ರಿ, ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ನಿಮಗೂ ಸಹಾಯ ಮಾಡ್ತಾರೆ, ನಾನು ಸಹಾಯ ಮಾಡಿಸ್ತೀನಿ. ನೀವು ಆಪ್ತಾರ ಅಂತ ನಮ್ದೇನು ಅಭ್ಯಂತರ ಇಲ್ರಿ. ನೀವು ರಾಜೀನಾಮೆ ಯಾವ ನೈತಿಕತೆ ಇದೀರಿ? ಯಾಕೆ ಜನರು ದಾರಿ ತಪ್ಪಿಸ್ತೀರಿ? ಯಾಕೆ ಜನಗಳಿಗೆ ಮೋಸ ಮಾಡ್ತೀರಿ? ಅಭಿವೃದ್ಧಿ ಸಹಿಸಲ್ಲ ನೀವು? ಒಬ್ಬ ರಾಜ್ಯ ಮಟ್ಟದ ಬೆಳೆದ ನಾಯಕ ನಿಮ್ಮಲ್ಲಿ ಬೇಡ? ಪ್ರಾದೇಶಿಕ ಇಲ್ಲ ನೋಡ್ರಿ, ನಮ್ಮ ಬಿಲ್ಲುಗಳು BJP ಅವರಿಂದ ಪ್ರಾರಂಭ ಮಾಡಿದ್ದೀವಿ, ಇನ್ನೂ ಮುಗ್ದಿಲ್ಲ. ಕರೋನಾ ಹೇಳಿದ್ರು, ಅವ್ರ ತಿಪ್ಪಲು ಹೇಳಿದ್ರು, 300 ಕೋಟಿ ತಲೆ ಹೊಡೆದ್ರು. ನಮಗೆಲ್ಲ ಗೊತ್ತಿದೆ, ಬುದ್ಧಿಜೀವಿಗಳಿದ್ದೀರಿ. ನಂದು ವಿಷಯ ವಿನಂತಿ ಅದ ಪತ್ರಿಕಾ ರಂಗದವ್ರಿಗೆ, ನಮ್ಮ ಭಾರತದಲ್ಲಿ ಪಂಚಾಯತ್ ಅಷ್ಟೇ, ಅವ್ರ ಸಾವನು ಅಷ್ಟೇ, ನಮ್ಮ ಸಾವನು ಅಷ್ಟೇ. ಆದ್ರೆ ಇನ್ನೊಬ್ಬರ ಹೆಣದ ಮೇಲೆ ರಾಜಕೀಯ ಮಾಡಬೇಡ್ರಿ. ನೀವು 100 ಸಲ ಸಹಚಾರ ಅವರು ಆಪ್ತಾನ್ರಿ, ಪರವಾಗಿಲ್ಲ, ರಾಜೀನಾಮೆ ಯಾಕೆ ಕೇಳ್ತೀರಿ? ಒಂದು ಅಡ್ರೆಸ್ ನೀರಾಗಿ ನೀವು ತಗೊಳ್ರಿ, ಪರವಾಗಿಲ್ಲ. ಗುಲ್ಬರ್ಗದ ನಾಗರಿಕ, ಕಬ್ಬನೂರ ನಾಗರಿಕ, ಉಸ್ತುವಾರಿ ಮಂತ್ರಿಗಳು ನಮ್ಮವರೇ, ಅವರು ಸಮಾಜದವರೇನ್ರಿ, ಪರವಾಗಿಲ್ಲ, ಒಪ್ತೀವಿ ನಾವು. ಆದರೆ ಅವರು ಸಾವಿನ ಇದರಲ್ಲಿ ಭಾಗಿ ಇಲ್ಲ. ಒಂದು ವೇಳೆ ಭಾಗಿ ಇದ್ದರೆ ಸ್ವತಃ ನಮ್ಮ ಸಚಿವರೇ ಒಪ್ಕೊಂಡಿದ್ದಾರೆ. 22ನೇ ತಾರೀಕಿಗೆ ಅಧಿವೇಶನ ನಡೀತಾ ಇತ್ತು, ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು. ನೇರವಾಗಿ ಅವಾಗೆ ಪತ್ರ ಬರೆದಿದ್ದಾರೆ ಅವರು, CODಗೆ ಇದು ತನಿಖೆ ಮಾಡಿರಿ, ಆದಷ್ಟು ಇಮಿಡಿಯೇಟ್ ಅವ್ರಿಗೆ ಅನ್ಯಾಯ ಆಗಿದೆ, ಯಾರೇ ಇರಲಿ, ನಮ್ಮ ಆಪ್ತರಿರಲಿ, ಯಾರೇ ಇರಲಿ, ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ರಿ ಹೇಳ್ಯಾರ. ಈಗ ಆದೇಶನೂ ಆಗ್ಯದ, ಅದಕ್ಕೂ ಸ್ವಾಗತ ಮಾಡಿರಿ. ಕಟ್ಟಡದ ನೀಲನಕ್ಷೆಯ ಪ್ರಕಾರ ನೀವು ಕಟ್ಟಡ ನಿರ್ಮಿಸಿರುವುದಿಲ್ಲ, ಹಾಗಾಗಿ ನಿಮ್ಮ ಪರವಾನಗಿಯನ್ನ ಏಕೆ ರದ್ದು ಮಾಡಬಾರ್ದು ಅಂತ ಒಂದು ನೋಟಿಸ್ ಅನ್ನ ಕೊಡ್ತಾರೆ. 2 ನೋಟಿಸ್ 3 ಮುಗಿತವೆ. ನಾವು KMC ಆಕ್ಟ್ ಪ್ರಕಾರ 112C ಅಡಿಯಲ್ಲಿ ನಿವೇದನೆಯನ್ನ ಮಾಡ್ಕೊಳ್ತೀವಿ. ಹೌದು, ನಮ್ದು ತಪ್ಪಾಗಿದೆ. ಕರ್ನಾಟಕ ಮುನ್ಸಿಪಲ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಒಂದು ವಿನಾಯಿತಿ ಇದೆ, ದಂಡ ಭರಿಸಬಹುದು ಅಂತ. ಆ ಪ್ರಕಾರ ನೀವು ನಮಗೆ ದಂಡ ವಿಧಿಸಿದರೆ ಅದನ್ನ ನಾವು ಭರಿಸಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಒಂದು ಮನವಿಯನ್ನ ಕೊಡ್ತೇವೆ. ಆ ಮನವಿಯನ್ನ ಕಸದ ಬುಟ್ಟಿಗೆ ಎಸೆದು ಸುಮಾರು 93,000 ರೂಪಾಯಿ ಕಟ್ಟಿ ಪರವಾನಗಿ ಪಡೆದಂತಹ ಪರವಾನಗಿಯನ್ನ ಕಲಬುರಗಿಯ ಇತಿಹಾಸದಲ್ಲಿ ಮೊದಲನೆಯವಾಗಿ ರದ್ದು ಮಾಡಿದೆ.